Hi, hello everyone. Welcome back to my channel, Smita's Life Journey. ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಅದಕ್ಕೆ ನಾನು ಮತ್ತೆ ಪರ್ವಿ ಓಡ್ತಾ ಇದ್ದೀನಿ. ಸರಿ ಹೋಗೋಣ? ಬನ್ನಿ, ಯಾವ ಫಂಕ್ಷನ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸರಿ ಬನ್ನಿ ಹೋಗೋಣ. ಬನ್ನಿ. ರೀಸೆಂಟಾಗಿ ನಮ್ಮ ಚಿಕ್ಕಪ್ಪನ ಮಗನ ಮದುವೆ ನಡೀತು. ಇವತ್ತು ಅವ್ರದ್ದು ಬೀಗ್ರೂಟ್ ಫಂಕ್ಷನ್ ಇದೆ. ಮೋಸ್ಟ್ಲಿ ಇದೇ ಫಸ್ಟ್ ಅನ್ಸುತ್ತೆ ಆನಂದ್ನ ಬಿಟ್ಟು ಒಂದು ಫ್ಯಾಮಿಲಿ ಫಂಕ್ಷನ್ ನ ಅಟೆಂಡ್ ಮಾಡಕ್ ಹೋಗ್ತಾ ಇರೋದು. ಆಕ್ಚುಲಿ ಆ ಫಂಕ್ಷನ್ಗೆ ನಮ್ಮ ಅಕ್ಕ ಭಾವನ್ ಕೂಡ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾನು ಅವ್ರ ಜೊತೆ ಹೋಗೋಣ ಅಂತ ಹೊರಟೆ. ಫಂಕ್ಷನ್ ಇದ್ದಿದ್ದು ನಾಯಂಡಹಳ್ಳಿ ಹತ್ರ ಇರೋ ನಂದಿ ಲಿಂಕ್ಸ್ ಅಲ್ಲಿ. ಆನ್ ದಿ ವೇ ಹೋಗ್ಬೇಕಾದ್ರೆ ನಮ್ಮ ಮಮ್ಮಿ, ನನ್ನ ತಂಗಿ, ಅವ್ರ ಹಸ್ಬೆಂಡ್ ಕೂಡ ದಾರಿಲಿ ಸಿಕ್ಕಿದ್ರು. ಅಲ್ಲಿಂದ ಅವರು ಮತ್ತೆ ನಾವು ಎಲ್ರು ಕೂಡ ಜೊತೆಲೆ ಹೊರಟ್ವಿ. ವೆನ್ಯೂ ತುಂಬಾ ಹತ್ರ ಇರೋದ್ರಿಂದ ಮಾತಾಡ್ತಾ ನಾವ್ ರೀಚ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಅವತ್ ನಂಗೆ ಸಿಕ್ತೋರ್ದೆಲ್ಲ ಒಂದೇನೆ ಪ್ರಶ್ನೆ, ಎಲ್ಲಿ ಖುಷಿ ಮತ್ತ ಆನಂದ್ ಕಾಣಿಸ್ತಿಲ್ಲ ಅಂತ ಕೇಳ್ತಾ ಇದ್ರು. ಆಕ್ಚುಲಿ ಈ ಫಂಕ್ಷನ್ ಬಂದು ವೀಕ್ ಡೇಸ್ ಅಲ್ಲಿ ಇತ್ತು. ಸೊ ಅದಕ್ಕಾಗಿ ಅವರಿಬ್ರು ಈ ಫಂಕ್ಷನ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಇವರು ನಮ್ ದೊಡ್ಡಪ್ಪ, ಹೆಸರು ರಾಮಯ್ಯ ಅಂತ. ಇವರು ನಮ್ ತಂದೆ ತರನೇ BBMP ಅಲ್ಲಿ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಹಾಗೆ ಎಲ್ರನ್ನು ಮಾತಾಡ್ಸ್ಕೊಂಡು ಡೈನಿಂಗ್ ಹಾಲ್ ಹತ್ರ ನಮ್ಮ ಅಣ್ಣಂಗೊಂದ್ ಹಾಯ್ ಹೇಳಿ ಊಟದ ಹಾಲ್ ಕಡೆ ಹೋದ್ವಿ. ಈ ಬೀಗ್ರೂಟದಲ್ಲಂತೂ ಆಲ್ಮೋಸ್ಟ್ ನನ್ನ ಫೇವ್ರೇಟೇ ಮಾಡಿಸಿದ್ರು. ನೀರ್ ದೋಸೆ, ಕೈಮಾ ಕರಿ, ಫಿಶು, ಮಟನ್ ಬಿರಿಯಾನಿ ಎಲ್ಲಾನು ಕೂಡ ತುಂಬಾನೇ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಹಾಗೆ ಆಚೆ ಬಂದ್ವಿ. ಈ ಎಲೆ ಮೇಲೆ ಬಾಳೆಹಣ್ಣು ಹಾಕಿದ್ರೆ ಬಿಟ್ಟೋಗ್ಬಿಡ್ತಾರೆ ಅಂತ ನೋಡಿ ಈ ತರ ಟ್ರಿಕ್ಸ್ ಮಾಡಿದ್ರು. ಚೆನ್ನಾಗಿದೆ ಅಲ್ವಾ ಇದು ಒಂಥರ. ನಮ್ ಪರ್ವಿ ನೋಡಿ ಹೇಗ್ ದೊಡ್ಡ ಮನುಷ್ಯ ತರ ಎಲ್ಲಡ್ಕೆ ಹಾಕೊಳಕ್ ಹೋಗ್ಬಿಟ್ಟಿದ್ದಾಳೆ. ಅಲ್ಲಿಂದ ನಾವೆಲ್ಲ ಹುಡ್ಗ ಹುಡ್ಗಿಗೆ ಹೋಗಿ ವಿಶ್ ಮಾಡಿ ಹಾಗೆ ಬಂದು ಲಾನ್ ಅಲ್ಲಿ ಕುತ್ಕೊಂಡು ಎಲ್ರ ಜೊತೆ ಮಾತಾಡ್ತಾ ಇದ್ವಿ.
ಪಾರ್ಕಿಂಗ್ ಏರಿಯಾಯಿಂದ ಪಾರ್ಟಿ ಹಾಲ್ಗೆ ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಅಂತ ಈ ತರ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಪಿಕಪ್ ಡ್ರಾಪ್ ವ್ಯವಸ್ಥೆ ಮಾಡಿದ್ರು. ಅಲ್ಲೆಷ್ಟು ಬುಕ್ ಮಾಡಿದ್ರು ಕ್ಯಾಬ್ ಅಂತೂ ಬರ್ಲಿಲ್ಲ. ಅದಕ್ಕೆ ಅಲ್ಲೇ ಇದ್ದಿದ್ ಒಂದು ಆಟೋನ ಬುಕ್ ಮಾಡ್ಕೊಂಡು ನಾವು ನಮ್ಮ ಮಮ್ಮಿ ಮನೆ ಕಡೆ ಹೋದ್ವಿ. ನಮ್ಮ ಮಮ್ಮಿ ಮನೆ ಹತ್ರನೇ ನಮ್ ದೊಡ್ಡಪ್ಪ ದೊಡ್ಡಮ್ಮನ ಮನೆ ಕೂಡ ಅಲ್ಲೇ ಇರೋದು. ಹಾಗೆ ಒಂದ್ ರೌಂಡ್ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅವ್ರ ಮನೆಗ್ ಹೋಗಿದ್ದೆ. ನಾವ್ ಬಂದಿರೋದ್ ಗೊತ್ತಾಗಿ ನಮ್ಮ ಅಕ್ಕನ ಮಕ್ಕಳು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದಿದ್ರು. ಆನಂದ್ ಖುಷಿ ಮನೆಗ್ ಬರೋಷ್ಟರಲ್ಲಿ ಮನೆ ಕಡೆ ಹೊರಡೋಣ ಅಂತ ನಾವೆಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಆದ್ರೆ ನಾನ್ ಮನೆ ಹತ್ರ ಹೋಗೋದಕ್ಕೂ ಆನಂದ್ ಬರೋದಕ್ಕೂ ಎರಡು ಕೂಡ ಒಂದೇ ಟೈಮಿಂಗ್ಸ್ ಆಗಿತ್ತು. ಆಸ್ ಯೂಶುವಲ್ ಬಂದಿದ ತಕ್ಷಣ ಆನಂದ್ ಅವ್ರ ವರ್ಕ್ ಕೆಲವರು ಬ್ಯುಸಿ ಆದ್ರು. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗಿದ್ರೆ ನಾನು ನಿಮ್ಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.